ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಪ್ರಾಮಾಣಿಕತೆಯು ಸಮಗ್ರವಾದ ಧರ್ಮಕ್ಕೆ ಕಾರಣವಾದರೆ ಯಶಸ್ಸಿಗೆ ಮೂಲವಾದ ಕಾರಣ ದಾನ ಎನ್ನಲಾಗಿದೆ. ಹಾಗೆಯೇ ಸಮಗ್ರವಾದ ಸುಖಕ್ಕೆ ಮೂಲವಾದ ಕಾರಣವೆಂದರೆ ಅದು ಸದಾಚಾರ ಎಂಬುದಾಗಿ ಹೇಳಲಾಗಿದೆ. ಧರ್ಮ ಕಾರ್ಯಗಳನ್ನು ನಡೆಸಲು ಮನುಷ್ಯರು ಸಾತ್ವಿಕರಾಗಿರಬೇಕು. ಪಟಾಟೋಪದಿಂದ ನಡೆಸುವಂತಹ ಕರ್ಮಗಳು ಫಲರಹಿತವಾಗಿರುತ್ತವೆ ಎನ್ನುವಂತಹ ಈ ನುಡಿಯೊಂದಿಗೆ ಇಂದಿನ ಸಂಚಿಕೆಯಿಂದ ನಾವೀಗ ಆರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಾಂತಿಗಳಾದ ಡಾ ಪಾವಗಡ ಪ್ರಕಾಶ್ ರಾವ್ ಅವರನ್ನು ನಾವೀಗ ಸ್ವಾಗತಿಸೋಣ. ಬನ್ನಿ ಗುರುಗಳೇ, ನಮಸ್ಕಾರ. ಸತ್ಯದರ್ಶನಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆದಿತ್ಯ ಹೃದಯದ ಪಾರಾಯಣವನ್ನ ಯಾವುದಾದರೂ ಒಂದು ಉದ್ದೇಶದ ಸಾಫಲ್ಯಕ್ಕಾಗಿ ಮಾಡಿದರೆ ಅದಕ್ಕೆ ಏನ್ ಮಾಡಬೇಕು, ಆ ವ್ರತದ ಆಚರಣೆಗೆ ಎನ್ನುವಂಥದ್ದನ್ನ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ. ಅದಕ್ಕೆ ಶುಕ್ಲ ಪಕ್ಷದ ಸಪ್ತಮಿಯಂದು ಭಾನುವಾರದ ದಿವಸ ವ್ರತವನ್ನ ಮಾಡಬೇಕು ಅನ್ನುವಂಥದ್ದನ್ನ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ. ಹಾಗೆಯೇ ಇದು ನಿರೋಗಿಗಳಿಗೆ, ಆದರೆ ರೋಗಿಗಳು ಈ ವ್ರತದ ಆಚರಣೆಯನ್ನ ಹೇಗೆ ಮಾಡಬೇಕು, ಈ ವ್ರತವನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ತಾವೀಗ ತಿಳಿಸಿಕೊಡ್ಬೇಕು ಗುರುಗಳೇ. ಆತ್ಮೀಯರೇ, ಇದನ್ನು ನಾನು ಹೇಳೋದಕ್ಕಿಂತ ಮುಂಚೆ ಆಸಕ್ತರಾಗಿರತಕ್ಕಂಥವರು ಲೇಖನ ಸಾಮಗ್ರಿಯನ್ನು ಸಿದ್ಧಪಡಿಸಿಟ್ಟುಕೊಂಡಿದ್ದರೆ ನಾನೇನೋ ಸ್ವಲ್ಪ ಹೇಳಬೇಕಾಗಿದೆ. ಅಂದರೆ ಸೂರ್ಯ ಹೇಳಿರತಕ್ಕಂಥದ್ದು ಹೇಳಬೇಕು, ಅದನ್ನು ನೀವು ಬರಕೊಂಡ್ರೆ ಅದನ್ನು ಮಾಡತಕ್ಕಂಥವರಿಗೆ ಅದು ಅನುಕೂಲವಾಗುತ್ತೆ ಎನ್ನುವ ದೃಷ್ಟಿಯಿಂದ ಪ್ರಾರಂಭದಲ್ಲೇ ಹೇಳಿಬಿಟ್ಟಿದ್ದೇನೆ. ಕಾಗದ ಹಾಗೂ ಲೇಖನಿಯಿಂದ ತಾವು ಸಿದ್ಧ ಮಾಡಿ ಇಟ್ಟುಕೊಳ್ಳಿ ಆಸಕ್ತರಾಗಿರತಕ್ಕವರು ಅಂತ. ಈಗ ಕಥೆಗೆ ಬರೋಣ. ಕಥೆ ಏನಪ್ಪಾ ಅಂದ್ರೆ, ದುರ್ಬಲರಾಗಿರತಕ್ಕಂತಹವರು, ರೋಗಿಗಳಾಗಿರತಕ್ಕಂತಹವರಿಗೆ ಯಾವ ಮಾರ್ಗ ಇದೆ ಅನ್ನತಕ್ಕಂಥದ್ದನ್ನ ಕುರಿತು ಸೂರ್ಯ ಏನು ಹೇಳಿದ್ದಾನೆ ಎನ್ನತಕ್ಕಂಥದ್ದು ಬಹಳ ಪ್ರಧಾನವಾದದ್ದು. ಅದಕ್ಕೆ ಹಿಂದೆ ಒಂದು ಕಥೆ ನಡೆಯಿತು. ಶ್ರೀಕೃಷ್ಣನಿಗೆ ಜಾಂಬವತಿಯಲ್ಲಿ ಒಬ್ಬ ಮಗ ಹುಟ್ಟಿದ್ದಾನೆ. ಅವನ ಹೆಸರು ಸಾಂಬ ಅಂತ. ಮಹಾಸುಂದರಾಂಗ ಅವನು. ಯಾವ ಹೆಣ್ಣು ಅವನನ್ನು ನೋಡಿದರೂ ಮೋಹಿಸಿಬಿಡ್ತಾ ಇದ್ದು. ಅವನಿಗೆ ಸ್ವಲ್ಪ ದುರಹಂಕಾರವೂ ಇತ್ತು ತನ್ನ ಸೌಂದರ್ಯದ ಬಗ್ಗೆ. ಇರಲಿ, ಸೌಂದರ್ಯ ದೇವರು ಕೊಟ್ಟರು, ದುರಹಂಕಾರ ಯಾಕೆ ಕೊಡಬೇಕು ನಮ್ಗೆ ಗೊತ್ತಿಲ್ಲ, ಇರಲಿ. ಆದರೆ ಅವನು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲದೆ ಇರತಕ್ಕಂತಹವರನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇದ್ದ. ಒಮ್ಮೆ ದುರ್ವಾಸರನ್ನು ನೋಡಿದ. ದುರ್ವಾಸರನ್ನು ನೋಡೋಕೆ ಚೆನ್ನಾಗಿರಲ್ಲ. ಅವರು ಮಹಾಶಕ್ತರು, ರುದ್ರಾಂಶ ಸಂಭೂತರು. ಆ ರುದ್ರನೇ ಸರಿಯಾಗಿ ಬಟ್ಟೆ ಹಾಕೊಳ್ಳೋದು, ಇವರನ್ನೇನೇ ಬಟ್ಟೆ ಹಾಕೊಳ್ತಾರೆ ಅವರು. ದುರ್ವಸನ ಅಂತಂತ. ಅವರು ತಪಸ್ಸಿನಲ್ಲಿ ಎಷ್ಟು ಮಗ್ನರಾಗಿರ್ತಾರೆ ಅಂದ್ರೆ ಬೇರೆ ಕಡೆ ಅವರು ಗಮನವೇ ಇಲ್ಲ ಅಂತ. ಆ ದುರ್ವಾಸನ ಇವನು ಅಪಹಾಸ್ಯ ಮಾಡ್ಬಿಟ್ಟು ಒಂದು ದಿವಸ ಅಂದ್ಬಿಟ್ಟ. ಅವನು ಸಾಮಾನ್ಯವಾಗಿ ನಮ್ಮ ಪ್ರತಿಯೊಬ್ಬರಲ್ಲಿಯೂ ಯಾವುದೋ ಒಂದು ಶಕ್ತಿಯನ್ನು ದೇವರು ನಿಕ್ಷಿಪ್ತ ಮಾಡಿರ್ತಾನೆ. ಇಲ್ಲ, ಒಳ್ಳೆ ಹಾಡು ಹೇಳೋದು ಬರ್ಬೋದು, ಒಳ್ಳೆ ಮಾತಾಡೋದು ಬರ್ಬೋದು, ಒಬ್ಬರೇ ವ್ಯಾಯಾಮ ಮಾಡ್ತಕ್ಕಂಥದ್ದು ಬರ್ಬೋದು, ಯಾರಿಗೋ ಮಂತ್ರ ಹೇಳೋದು ಬರಬಹುದು, ಒಬ್ರು ಹಾಸ್ಯ ಮಾಡೋದು ಬರಬಹುದು, ಒಬ್ರು ನಟನೆ ಮಾಡೋದು ಬರಬಹುದು, ಒಬ್ರು ರಾಜಕೀಯ ಶಕ್ತಿಯಲ್ಲಿ ಇರಬಹುದು, ಒಳ್ಳೆ ಕೈಗಾರಿಕೆಯಲ್ಲೂ ಬರಬಹುದು, ಯಂತ್ರಗಳ ಏನೇನೋ ಶಕ್ತಿ ಇರ್ತದೆ. ದೈವ ಕೊಟ್ಟಿರತಕ್ಕಂತಹ ಶಕ್ತಿಯನ್ನ ದೈವ ಕೊಟ್ಟಿದ್ದಾನೆ ಅಂತ ನಾನು ವಿನಮ್ರನಾಗಿರಬೇಕು, ನಾನು ವಿನೀತನಾಗಿರಬೇಕು. ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಆ ದೈವ ಕೊಟ್ಟರಿಂದ ಮಾತಾಡ್ತಾ ಇದ್ದೀನಿ. ನಾನು ಮಾತಾಡಬೇಕು ಅಂದ್ರೆ ತಲ್ಲ ಕೊಟ್ಬಿಟ್ಟು ದೈವ ಏನ್ ಮಾಡಬೇಕಾಗುತ್ತೆ, ಜ್ವರ ಬಿಟ್ಟು ಏನ್ ಮಾಡಬೇಕಾಗುತ್ತೆ. ನಾನು ಎಂತೆಂತಹವರನ್ನು ನೋಡಿಬಿಟ್ಟಿದ್ದೇನೆ. ಮಹಾ ವಾಗ್ಮಿಗಳು ನನ್ನ ಕಣ್ಣು ಮುಂದೆ ಆಗಿ ಹೋಗಿರುವವರನ್ನು ನೋಡಿದ್ದೇನೆ. ತುಂಬಾ ಜಂಬಪಟ್ಟರವನ್ನು ನೋಡಿದ್ದೇನೆ. ನನ್ನ ಬಿಟ್ಟರೆ ಯಾರೂ ಇಲ್ಲಯ್ಯ ಮಾತಿನಲ್ಲಿ ಅಂತ ಹೇಳಿದ ಮನುಷ್ಯನಿಗೆ ನಾಲ್ಗೆರೆ ಬಿದ್ದೋದು ಒಂದ್ಸಲ. ಮಾತಾಡೋಕಾಗ್ತಾ ಇರಲಿಲ್ಲ. ಅಂದ್ರೆ ನಮ್ಮದೇನೂ ಇಲ್ಲ, ಆ ದೈವ ಕೊಟ್ಟಿದ್ದನ್ನು ನಾವು ತುಂಬಾ ವಿನೀತವಾಗಿ ನಿಗರ್ವಿಗಳಾಗಿ ದೈವ ಕೊಟ್ಟ ಕಾಯಕವನ್ನು ನಾವು ಮಾಡಬೇಕಷ್ಟೇನೆ. ನನಗೇನೋ ಬಂದ್ರೆ ನನ್ನಿಂದ ಕೋಟಿ ಜನ ಹೋಗಿದ್ದಾರೆ, ನನ್ನ ಮುಂದೆ ಕೋಟಿ ಜನ ಬರ್ತಾರೆ, ನಾನೇ ದೊಡ್ಡ ಮನುಷ್ಯ ಅಲ್ಲ ಅನ್ನತಕ್ಕಂಥ ಪ್ರತಿಯೊಬ್ಬರೂ ತಿಳ್ಕೊಂಡಿರಬೇಕು. ಹಾಗೆ ತಿಳಿಕೊಳ್ಳದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಈ ಕಥೆ
ಇವನಿಗೆ ಬಂದಿದ್ದ ಸೌಂದರ್ಯ ಇವನಿಂದ ಬಂತಲೇ, ದೈವಾನುಗ್ರಹದಿಂದ ಅವನಿಗೆ ಸುಂದರನಾಗಿದ್ದಾನಪ್ಪ. ಹಾಗಂತ ಸುಂದರರು ಅಲ್ಲವೇ ಇರತಕ್ಕಂಥವ್ರನ್ನ ಅಪಹಾಸ್ಯ ಮಾಡೋದು ದುರ್ವಾಸರನ್ನ. ಅವರಿಗೆ ಎಂಥ ತಪಶಕ್ತಿ ಇದೆ, ಅವರಿಗೆ ಎಂಥ ಮಹಿಮೆ ಇದೆ, ಹೀಗಂದ್ರೆ ಸಾಕು ಹುಟ್ಟೋಗ್ಬೇಕಾರೆ ಅವರು ಅಂತಹ ದುರ್ವಾಸನ ಗೇಲಿ ಮಾಡಿಬಿಟ್ರು. ಚಂದ್ರ ಗಣಪತಿಯನ್ನು ಗೇಲಿ ಮಾಡಿ ಬಯಸ್ಕೊಂಡಿದ್ದ, ಶಾಪ ತಗೊಂಡ. ಹಾಗೆ ಇವ್ರನ್ನ ಗೇಲಿ ಮಾಡಿದ. ಅವರು ಕಣ್ಣು ಬಿಟ್ಟರೆ ನೀನು ಕುಷ್ಠರೋಗ ಬರಲಿ ಅಂದ್ಬಿಟ್ರು. ಕುಷ್ಠರೋಗ ಅಂದ್ರೆ ಅದು ನೋಡೋದು ಮಹಾ ಕಷ್ಟ ಇದೆ. ಬೆರಳುಗಳೆಲ್ಲ ಸುರುಟುಕೊಂಡು ಉದುರು ಹೋಗ್ಬಿಡುತ್ತೆ, ಮುಖ ಎಲ್ಲ ಎಳಕೊಂಡು ಬಿಡುತ್ತೆ, ಅವನು ಸೌಂದರ್ಯ ಹೋಗ್ಬಿಡುತ್ತೆ ಅವನಿಗೆ. ಯಾವ ಕಾರಣದಿಂದಾಗಿ ತಾನು ಮಹಾ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ಮೆರೀತಾ ಇದ್ದನೋ ಅದಕ್ಕೆ ದುರ್ವಾಸರು ಶಾಪ ಕೊಟ್ಬಿಟ್ರು. ಆಗ ಏನ್ ಮಾಡೋದೀಗ? ಒದಾಡ್ತಾ ಇದ್ದಾನೆ. ನಾರದರು ಬಂದರು, ಸಹಾಯ ಮಾಡಿದ್ರು. ನೀನು ಹೋಗಿ ನಿಮ್ಮ ಅಪ್ಪನ ಕೇಳಯ್ಯ ಅಂತ ಹೇಳಿ. ಅವರಪ್ಪ ಯಾರು? ಸಾಮನ್ ತಂದೆ ಯಾರು? ಶ್ರೀಕೃಷ್ಣ. ಇದನ್ನು ಮಹಾಭಾರತದಲ್ಲಿ, ಭಾಗವತದಲ್ಲಿ ಎಲ್ಲ ಸಾಕಷ್ಟು ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಇದನ್ನು ಆಸಕ್ತಿ ಇರತಕ್ಕಂಥದ್ದು ಅದನ್ನು ಅಧ್ಯಯನ ಮಾಡಬೇಕು ವಿವರಣೆಗಾಗಿ. ಅವನು ಹೋಗಿ ಶ್ರೀಕೃಷ್ಣನನ್ನು ಕೇಳಿದ, ಅಪ್ಪ ನನಗೆ ಈ ಕುಷ್ಠರೋಗ ಬಂದಿದೆ, ನಾನು ಹೇಗೆ ಮಾಡೋದು? ನಾವೇನು ಪ್ರಾರಂಭದಲ್ಲಿ ಹೇಳಿದ್ವಿ, ಒಬ್ಬೊಬ್ಬ ದೇವತೆಯಿಂದ ಒಂದೊಂದು ನಿರೀಕ್ಷಣೆ ಮಾಡಿದಾಗ ಸೂರ್ಯನಿಂದ ನಿರೀಕ್ಷಣೆ ಮಾಡ್ತೀವಿ ಆರೋಗ್ಯವನ್ನ. ಆರೋಗ್ಯಂ ಭಾಸ್ಕರಾದಿಚ್ಛೆ, ಸೂರ್ಯ ನನಗೆ ಆರೋಗ್ಯವನ್ನು ಕೊಡು ಅಂತ ಕೇಳ್ತೀವಿ. ಶ್ರೀಕೃಷ್ಣ ಬಹಳ ದೊಡ್ಡ ವ್ಯಕ್ತಿ, ಅವನು ಬಹಳ ದೊಡ್ಡ ಕ್ರಾಂತಿಕಾರಕ ವ್ಯಕ್ತಿತ್ವ. ಭಾಗವತದಲ್ಲಿ ಬರತಕ್ಕಂಥ ಕೃಷ್ಣನ್ ನಾವು ನೋಡಿದರೆ ಅಥವಾ ಭಗವದ್ಗೀತೆಯಲ್ಲಿ ಆತನ ವ್ಯಕ್ತಿತ್ವೇ ಬಹಳ ಖೇಚರಿ ಮುದ್ರೆಯಲ್ಲಿರತಕ್ಕಂಥದ್ದು. ಗೌರೀಶಂಕರದಲ್ಲಿ ಕೂತ್ಕೋಬೇಕಾಗಿರತಕ್ಕಂಥ ಕೃಷ್ಣ. ಆತನ ಒಂದೊಂದು ನಡೆಯೂ ನನಗೆ ಬಹಳ ದೊಡ್ಡ ಪಾಠ ಆಗಿಬಿಡುತ್ತೆ. ಕೃಷ್ಣನೇ ಪರಮಾತ್ಮ. ಸಾಂಬ ಮಗ ಹೋಗಿ ಕೇಳಿದ್ರೆ, ಅಪ್ಪ ನನಗೆ ಕುಷ್ಠರೋಗ ಬಂದಿದೆ, ಏನ್ ಮಾಡ್ಲಿ? ಹೌದಾ, ತಗೋ ಕುಷ್ಠರೋಗ ಹೋಗ್ಲಿ ಅಂತ ಹೇಳಿದ್ನೆ ಕೃಷ್ಣ. ಏನ್ ಮಾಟ ಮಾಡ್ಬಿಟ್ನೆ? ಮಾಡಲಿಲ್ಲ ಆತ ನಿರ್ಣಯ ಮಾಡಿದ. ಯಾರು ಯಾವ ಯಾವ ಕೆಲಸವನ್ನು ಮಾಡಬೇಕು ಅವರವರ ಆಯಾ ಕೆಲಸ ಮಾಡಬೇಕು. ಸುಮ್ಮನೆ ನನ್ನ ಮಗ ಅಂತ ಏನೋ ಬಿಡುವಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆತ ಹೇಳಿದ, ನೀ ಕುಷ್ಠರೋಗ ಹೋಗಬೇಕಾಗಿದ್ರೆ ಸೂರ್ಯನನ್ನು ಪ್ರಾರ್ಥನೆ ಮಾಡು ಅಂತ ಹೇಳಿದ. ಸೂರ್ಯನನ್ನು ಕುರಿತು ಪ್ರಾರ್ಥನೆ ಮಾಡಯ್ಯ, ಸೂರ್ಯನ ಕುರಿತು ಪೂಜೆ ಮಾಡಯ್ಯ, ಸೂರ್ಯನ ಕುರಿತು ವ್ರತ ಮಾಡಯ್ಯ, ಸೂರ್ಯನನ್ನು ಕುರಿತು ನಮಸ್ಕಾರ ಮಾಡಯ್ಯ, ಸೂರ್ಯ ದೇವಸ್ಥಾನದ ಸುತ್ತಲೂ ನೀನು ಪ್ರಾಕಾರದಲ್ಲಿ ನಮಸ್ಕಾರ ಮಾಡು. ಕೃಷ್ಣ ಏನೋ ಹೇಳಿಬಿಟ್ಟು, ಆದರೆ ಇವನ ಸ್ಥಿತಿ ಏನಾಗಿದೆ? ಕುಷ್ಠರೋಗ ಇದೆ. ಆದಿತ್ಯ ಹೃದಯ ಓದಬೇಕಾದ್ರೆ ಸುಮಾರು 200 ಹೆಸರುಗಳು ಬರ್ತದೆ ಅದರೊಳಗೆ. ಅಷ್ಟೆಲ್ಲ ಓದಬೇಕು. ಅದು ಹೇಗೆ 200 125 ಏನು ಬರ್ಬೋದು ಅಂತ ಕಾಣುತ್ತೆ, ಲೆಕ್ಕ ಹಾಕಿದ್ರೆ. ಅದನ್ನೆಲ್ಲ ಓದ್ತಾ ಕೂತ್ಕೊಳ್ಳೋದು ಹೇಗೆ? ಅಥವಾ ಗಾಯತ್ರಿ ಮಂತ್ರ ಮಾಡಬೇಕು. 1008 ಗಾಯತ್ರಿ ಎಲ್ಲಿ ನಿತ್ಯ ಮಾಡ್ತಾ ಕೂತ್ಕೊಳ್ಳೋದು ನಾನು? 4 ಏನೇ ಸರಿಯಾಗಿ ತಿರುಗ್ತಾ ಇಲ್ಲ, ಮುದುರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕುಷ್ಠ. ಇನ್ನ ನಮಸ್ಕಾರ ಹೇಗೆ ಮಾಡೋದು ನಾನು? ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಇನ್ನ ಸುಮ್ಮನೆ ದೇವಸ್ಥಾನ ಸುತ್ತೋದು ಹೇಗೆ? ಸಾಧ್ಯನೇ ಇಲ್ಲ. ಆದರೆ ಒದ್ದಾಡಿಕೊಂಡು ಏನೋ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ. ಆಗ ಸೂರ್ಯ ಹೇಳಿದ, ಕೃಷ್ಣನ ಸಲಹೆಗೆ ಅನುಗುಣವಾಗಿ ಸಾಂಬ ಸೂರ್ಯ ವ್ರತವನ್ನು ಮಾಡ್ತಾ ಇದ್ದಾನೆ. ರೋಗಿಷ್ಠನಾಗಿದ್ದಾನೆ, ನಿರ್ಬಲನಾಗಿದ್ದಾನೆ, ಓಡಾಡ್ಲಿಕ್ಕಾಗ್ತಾ ಇಲ್ಲ, ಅಂಗೋಪಾಂಗಗಳು ಆತನ ಹಿಡಿತದಲ್ಲಿಲ್ಲ. ಆಗ ಸೂರ್ಯ ಹೇಳಿದ, ನೀವು ಇಷ್ಟೆಲ್ಲ ಆದಿತ್ಯ ಹೃದಯವನ್ನು ಓದ್ತಾ, ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ 1000 ಮಂತ್ರಗಳಿದೆ, 1000 ಹೆಸರುಗಳಿರ್ತಕ್ಕಂಥದ್ದು, ಆ ಸೂರ್ಯ ಸಹಸ್ರನಾಮವನ್ನು ಇದೆಲ್ಲ ಕಷ್ಟ ಆಗುತ್ತೆ. ನನಗೆ ಅರ್ಥ ಆಯಿತು. ಆದ್ದರಿಂದ ನೀನು ಇಷ್ಟು ಹೇಳು ಸಾಕು. ಅಷ್ಟು ಹೇಳಿಬಿಟ್ಟರೆ ನಾನು ಪ್ರೀತನಾಗಿಬಿಡ್ತೀನಿ. ಎಷ್ಟು ಹೇಳಬೇಕು ಅಂದ್ರೆ ಒಂದು 21 ಹೆಸರು ಹೇಳಯ್ಯ ಸಾಕು. ಮತ್ತೆ ಜ್ಞಾಪಕ ಇಡಬೇಕು, ಗಣಪತಿಗೆ ಎಷ್ಟು ನಮಸ್ಕಾರ ಮಾಡಬೇಕು? 21 ನಮಸ್ಕಾರ ಮಾಡಬೇಕು. ಅಂದರೆ ಸೂರ್ಯನನ್ನು ನಾನು ಯಾಕೆಷ್ಟೆಲ್ಲ ಸೂರ್ಯನಿಗೆ ಗಣಪತಿ ನನಗೆ ಗಣಪತಿ ಬಗ್ಗೆ ಬಹಳ ಒಲವು ಜಾಸ್ತಿ ಅಂತ. ನಾನು ಗಣಪತಿ ವ್ರತದಲ್ಲಿದ್ದೇನೆ. ನನಗೆ ಗಣಪತಿ ಅಂದ್ರೆ ಸೂರ್ಯನೇ ಅಂತಂತ, ಸೂರ್ಯನಿಂದ ಗಣಪತಿ ಅಂತಲೇ ಅರ್ಥ ಅಂತ. ಎಷ್ಟೊಂದು ಕಾರಣಗಳಿದೆ ಸೂರ್ಯ ಗಣಪತಿ ಅಂತ ಹೇಳಲಿಕ್ಕೆ ಅಂತ. 21 ಹೆಸರು ಹೇಳಯ್ಯ ಸಾಕು. 21 ಹೆಸರು ಹೇಳ್ಬಿಟ್ರೆ ನಂಗೆ ಸಂತೋಷ ಆಗುತ್ತೆ. ಅದು ಯಾವುದು 21 ಹೆಸರು ಹೇಳಬೇಕು ಅನ್ನತಕ್ಕಂಥದ್ದಕ್ಕೆ ನಾನು ನಿಮಗೆ ಲೇಖನ ಸಾಮಗ್ರಿಯನ್ನು ಸಿದ್ಧ ಮಾಡಿಕೊಳ್ಳಿ ಅಂತ ಹೇಳಿದ್ದು. ಈಗ ಸೂರ್ಯ ಹೇಳಿದಂತಹ ಬಹಳ ಪುಟಾಣಿ 21 ಹೆಸರು, ಒಂದು 2.5 ಶ್ಲೋಕ ಬರ್ತದೆ.
ಅದನ್ನು ತಾವು ಬರೆದುಕೊಂಡ್ರೆ, ಅದನ್ನು ತಾವು ಪ್ರತಿನಿತ್ಯ ಸಾಯಂಕಾಲ ಮತ್ತು ಬೆಳಿಗ್ಗೆ ಪಠಣ ಮಾಡಿದರೆ ನಿಮಗೆ ಸೂರ್ಯನಿಗೆ ಇಷ್ಟವಾಗಿರತಕ್ಕಂತಹ 21 ಹೆಸರುಗಳನ್ನು ಹೇಳಿದಂತಹ ಪುಣ್ಯ ಬರುತ್ತದೆ. ನೀವು ಬಯಸಿದ್ದು ಈಡೇರುತ್ತೆ. ಈಗ ನಾನು ಹೇಳೋಕ್ಕಿಂತ ಮುಂಚೆ ಒಂದು ವಾಕ್ಯವನ್ನು ಹೇಳಿಬಿಡ್ತೀನಿ. ಏನು? ಇದು ಬಹಳ ಸುಲಭವಾಗಿರತಕ್ಕದ್ದು 21 ಹೆಸರು ಹೇಳೋದು. ಆದರೆ ಯಾರು ಹೇಳಬೇಕು ಇದನ್ನ? ಗಟ್ಟಿಮುಟ್ಟಾಗಿದ್ದು ಶಕ್ತಿ ಇರತಕ್ಕಂಥ ಐಶ್ವರ್ಯ ಎಲ್ಲ ಇದ್ದು ಅವರಲ್ಲ. ಅವ್ರು ಹೇಳಬಹುದು. ಆದರೆ ಇದು ಹೇಳಿರತಕ್ಕಂಥದ್ದು ದುರ್ಬಲರಿಗೆ ಅಂತ. ನಿನ್ನಂಥ ಸಬಲರು ಏನ್ ಮಾಡಬೇಕು? ಸೂರ್ಯ ನಮಸ್ಕಾರ ಮಾಡಬೇಕು. ನಿನ್ನಂಥವಳು ಏನು ಮಾಡಬೇಕು? ಸೂರ್ಯನಿಗೆ ಸುತ್ತಡಬೇಕು. ಚೆನ್ನಾಗಿ ದುಡ್ಡಿದ್ರೆ ವ್ರತಹಿತ ಎಲ್ಲ ಮಾಡಬೇಕು. ಈ ಮಂತ್ರ ಹೇಳಿ ಕುತ್ಕೊಂಡ್ಬಿಡೋದಲ್ಲ. ಅಂದ್ರೆ ಈ ಮಂತ್ರ ಇರತಕ್ಕಂಥದ್ದು ವಿನಾಯಿತಿ. ಇದು ದುರ್ಬಲರಿಗಾಗಿ ಹೇಳಿರತಕ್ಕ, ಇದನ್ನ ಮೊದಲೇ ಹೇಳಬೇಕು ಅಂದ್ರೆ ಇಷ್ಟು ಸಾಕಪ್ಪ ಅಂತ ಕುತ್ಕೊಂಡ್ಬಿಡ್ತಾರೆ. ನಾನು ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ದಾಗ ಈಶ್ವರನ ಅನುಗ್ರಹ ಆಗಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಅತಿರುದ್ರವನ್ನು ಮಾಡಬೇಕು. ಬಹಳ ಕಷ್ಟ ಸ್ವಾಮಿ, ಮಹಾರುದ್ರ ಮಾಡಿ. ಅದು ಕಷ್ಟ ಅಂದ್ರೆ. ಹಾಗಾದ್ರೆ ಈಶ್ವರನಿಗೆ ಸಂಬಂಧಪಟ್ಟಿರತಕ್ಕಂಥ ಶತಾಷ್ಟ ಸಹಸ್ರನಾಮ ಇದೆ, ಓದಿ. ಅದು ಕಷ್ಟ. ಹೋಗ್ಲಿ, ಶತಾಷ್ಟ ಅಂದ್ರೆ ಅಷ್ಟೋತ್ತರ ಶತನಾಮ ಒಂದು 100 ಓದಿ. ಅದು ಕಷ್ಟ. ಇನ್ನೇನೇ ಬರೀ ಪಂಚಾಕ್ಷರ ಹೋಗ ಆ ಕಡೆಗೆ. ಅಂದ್ರೆ ಬಹಳ ಬಹಳ ಸುಲಭವಾದ ಬೇಕು. ಹಾಗಾಗೋದಿಲ್ಲ. ಸುಲಭವಾದ ಯಾರಿಗೆ ಬೇಕು ಅಂದ್ರೆ ದುರ್ಬಲರಿರಬೇಕು ಅಂತ. ಇಷ್ಟೊಂದು ಎಚ್ಚರಿಕೆ ಯಾಕೆ ತಗೊಳ್ತಾ ಇದ್ದೇನೆ ಅಂದ್ರೆ ಇಷ್ಟೇ ಸಾಕು ಅಂತ ಸುಮ್ಮನೆ ಆಗಬಾರದು ಅಂತಕ್ಕಂಥದ್ದು. ಈ ಮತ್ತೆ ಹೇಳ್ತಾ ಇದ್ದೇನೆ, ಈಗ ಹೇಳ್ತಾ ಇರತಕ್ಕಂಥದ್ದು ದುರ್ಬಲರಿಗಾಗಿ, ರೋಗಿಷ್ಠರಿಗಾಗಿ. ಅವ್ರಿಗೆ ನೀನು ಮಾಡೋಕ್ಕಾಗದೇ ಇದ್ದಾಗ ಇಷ್ಟು ಮಾಡಿದ್ರೆ ಸಾಕು ಅಂತ. ವೈಕರ್ತನೋ ಈಗ ಬರ್ಕೊಳ್ತಾ ಇದ್ದೇನೆ, ಬರ್ಕೋ. ಈಗ ನೀನು ಬರ್ಕೊಳ್ತಿದ್ದೆ, ಪ್ರೇಕ್ಷಕರು ಬರ್ಕೋಬೇಕು. 2 ಶ್ಲೋಕ ಇದು. ವೈಕರ್ತನೋ ವೈಕರ್ತನೋ ವಿವಸ್ವಾಂಶ್ಚ ವೈಕರ್ತನೋ ವಿವಸ್ವಾಂಶ್ಚ ಮಾರ್ತಾಂಡೋ ಮಾರ್ತಾಂಡೋ ಭಾಸ್ಕರೋ ರವಿಹಿ. ಒಂದ್ಸಲ ಹೇಳು. ವೈಕರ್ತನೋ ವಿವಸ್ವಾಂಶ್ಚ ಮಾರ್ತಾಂಡೋ ಭಾಸ್ಕರೋ ರವಿಹಿ. ಯಾಕೆ ನಿನ್ನತ್ ಸೇರಿಸ್ತಾ ಇದೆ ಅಂದ್ರೆ ಪ್ರೇಕ್ಷಕ ಅದನ್ನು ಗಮನಿಸಲಿ ಸರಿಯಾಗಿ ಅಂತ. 2ನೇ ಸಾಲು. ಲೋಕ ಪ್ರಕಾಶಕಃ ಲೋಕ ಪ್ರಕಾಶಕಃ ಶ್ರೀಮಾನ್ ಲೋಕ ಪ್ರಕಾಶಕಃ ಶ್ರೀಮಾನ್ ಲೋಕಚಕ್ಷುಃ ಲೋಕಚಕ್ಷುರ್ಗ್ರಹೇಶ್ವರಃ ಲೋಕಚಕ್ಷುಃ ಗ್ರಹೇಶ್ವರಃ. ಬರ್ಕೊಂಡ? ಹೇಳಿ 2ನೇ ಸಾಲು. ಲೋಕ ಪ್ರಕಾಶಕಃ ಶ್ರೀಮಾನ್ ಲೋಕಚಕ್ಷುಃ ಲೋಕಚಕ್ಷುಃ ಗ್ರಹೇಶ್ವರಃ. 2 ಸಲ ಅಲ್ಲ, ನಾನು ಮತ್ತೆ ಹೇಳಿದೆ ಲೋಕಚಕ್ಷುರ್ಗ್ರಹೇಶ್ವರಃ ಅಂತ. ಒಂದೇ ಸಲ ಲೋಕಚಕ್ಷುರ್ಗ್ರಹೇಶ್ವರಃ ಅಥವಾ ಲೋಕಚಕ್ಷುಃ ಗ್ರಹೇಶ್ವರಃ ಬಿಡಿಸಿ ಹೇಳಬೇಕಾಗಿದ್ರೆ. ಲೋಕ ಪ್ರಕಾಶಕಃ ಶ್ರೀಮಾನ್ ಲೋಕಚಕ್ಷುರ್ಗ್ರಹೇಶ್ವರಃ. ಇದು 1ನೇ ಶ್ಲೋಕ. ಲೋಕಚಕ್ಷು 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 ಅಂತಕ್ಕಂಥ ಬಹಳ ಅದೇ ಇಡೀ ಲೋಕವನ್ನೇ ತನ್ನ ಕಣ್ಣಿಂದ ನೋಡ್ತಾನೆ ಅಂತ, ಲೋಕಕ್ಕೆ ಪ್ರಕಾಶವನ್ನು ಕೊಡ್ತಾನೆ ಅಂತ. ಯಾರು? ಶ್ರೀಮಾನ್. ಲೋಕ ಪ್ರಕಾಶಕಃ ಶ್ರೀಮಾನ್ ಲೋಕಚಕ್ಷು ಗ್ರಹೇಶ್ವರಃ. ಮುಂದಿನ ಶ್ಲೋಕ. ಲೋಕಸಾಕ್ಷಿ ಲೋಕಸಾಕ್ಷಿ 2 ಸಲ ಬರ್ಕೋಬೇಡ, ಅರ್ಥ ಆಗಲಿ. ಲೋಕಸಾಕ್ಷಿ ತ್ರಿಲೋಕೇಶಃ ಲೋಕಸಾಕ್ಷಿ ತ್ರಿಲೋಕೇಶಃ ಕರ್ತ ಹರ್ತ ತಮಿಸ್ರಃ ಕರ್ತ ಹರ್ತ ತಮಿಸ್ರಃ. ಲೋಕಸಾಕ್ಷಿ ತ್ರಿಲೋಕೇಶಃ ಕರ್ತ ಹರ್ತ ತಮಿಸ್ರಃ. ತಮಿಸ್ರಃ ವಿಸರ್ಗ ಅಥವಾ ಹಾ ಅಂತ ಬರೀಬೇಕು. ತಮಿಸ್ರಃ. 4ನೇ ಸಾಲು. ತಪನೋ ತಪನೋ ತಾಪನಶ್ಚೈವ ತಪನೋ ತಾಪನಶ್ಚೈವ ಶುದ್ಧಿಃ ಶುದ್ಧಿಃ ಸಪ್ತಾಶ್ವವಾಹನಃ ಸಪ್ತಾಶ್ವವಾಹನಃ.
ತಪನೋ ತಾಪನಶ್ಚೈವ ಶುದ್ಧಿ ಸಪ್ತಾಶ್ವ ವಾಹನ. ಎಷ್ಟಾಯ್ತು ಇಲ್ಲಿಗೆ? 21 ಹೆಸರಾಯ್ತು. ಆಯ್ತಾ? ಇನ್ನೂ ಆಗಿಲ್ಲ, ಇನ್ನು 3 ಹೆಸರು ಬಾಕಿ ಇದೆ. ಗಭಸ್ತಿ ಹಸ್ತೋ 4ನೇ ಸಾಲು. ಗಭಸ್ತಿ ಹಸ್ತೋ ಬ್ರಹ್ಮಾಚ. ಗಭಸ್ತಿ ಹಸ್ತೋ ಬ್ರಹ್ಮಾಚ ಸರ್ವದೇವ ನಮಸ್ಕೃತಃ. ಸರ್ವದೇವ ನಮಸ್ಕೃತಃ. ಗಭಸ್ತಿ ಹಸ್ತೋ ಬ್ರಹ್ಮಾಚ ಸರ್ವದೇವ ನಮಸ್ಕೃತಃ. ಅಲ್ಲಿಗೆ 21 ಹೆಸರುಗಳಾಯಿತು. ಏಕವಿಂಶತಿರಿತ್ಯೇಷ ಸ್ತವ ಇಷ್ಟ ಸದಾ ಮಮ ಅಂತ ಮುಕ್ತಾಯ ಆಯಿತು. ಅದೇನು ಬರ್ಕೋಬೇಕಲ್ಲ. ಸೂರ್ಯ ಹೇಳ್ತಕ್ಕಂಥದ್ದು ಸ್ತವ ಇಷ್ಟ ಸದಾ ಮಮ. ಈ ಸ್ತವ ನನಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಎಷ್ಟು? ಏಕವಿಂಶತಿರಿತ್ಯೇಷ. ಬೇಕಾದ್ರೆ ಬರ್ಕೊಂಡ್ಬಿಡೋದನ್ನು, ಆ ಶ್ಲೋಕ ಮುಕ್ತಾಯ ಆಗಬೇಕು ಅಂದ್ರೆ. ಏಕವಿಂಶತಿರಿತ್ಯೇಷ ಸ್ತವ ಇಷ್ಟ ಸದಾ ಮಮ. ಬರ್ಕೊಳ್ಳೋ ಪ್ರೇಕ್ಷಕರು ಬರ್ಕೊಳ್ಳಿ, ಅಲ್ಲಿಗೆ ಆ ಶ್ಲೋಕ ಪೂರ್ತಿಯಾಗುತ್ತೆ. ಅಂದ್ರೆ 3 ಶ್ಲೋಕಗಳು ಅಂತಾಗುತ್ತೆ. 2.5 ಶ್ಲೋಕದಲ್ಲಿ ಏಕವಿಂಶತಿ, ವಿಂಶತಿ 20, ಏಕ 1. ಏಕವಿಂಶತಿರಿತ್ಯೇಷ. ಈ ರೀತಿಯಾಗಿರತಕ್ಕಂಥ 21 ಹೆಸರುಗಳು ಸ್ತವ ಅನ್ನೋ ಸ್ತುತಿ ಇದ್ದ ಹಾಗೆ. ಇಷ್ಟ ನನಗೆ ಇಷ್ಟ ಆಗುತ್ತೆ, ಸದಾ ಮಮ ನನಗೆ ಯಾವಾಗಲೂ ಇಷ್ಟವಾಗುತ್ತೆ. ಆತ್ಮೀಯರೇ, ಇಲ್ಲಿಗೆ ನಾವು ಪೂಜೆಯಸ್ವ ಅನ್ನತಕ್ಕಂಥ ಒಂದು ಪದವನ್ನು ಅರ್ಥ ಮಾಡಿಕೊಂಡಿದ್ದಾಯಿತು. ಹೀಗೆ ನಾವು ಮತ್ತೆ ಮೂಲಕ್ಕೆ ಹೋದರೆ ಆದಿತ್ಯ ಹೃದಯದಲ್ಲಿ ಪೀಠಿಕೆಯ ಕೊನೆಯ ಭಾಗದಲ್ಲಿದ್ದೇವೆ. ಪೀಠಿಕೆಯ ಕೊನೆಯ ಶ್ಲೋಕದ ಕೊನೆಯ ಸಾಲಿನಲ್ಲಿ ಮಾತನಾಡ್ತಾ ಇದ್ವಿ. ಪೂಜೆಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಈ ರೀತಿಯಾಗಿ ಪೂಜೆ ಮಾಡಬೇಕಪ್ಪ ಶ್ರೀರಾಮಚಂದ್ರ. ನಿನ್ನ ಕಣ್ಣು ಮುಂದೆ ಪೂಜೆಯನ್ನು ಮಾಡಬೇಕಾದ್ರೆ ಏನನ್ನು ಇಟ್ಕೊಂಡಿರಬೇಕು? ವಿವಸ್ವಾನ್. ಪೂಜೆಯಸ್ವ ವಿವಸ್ವಂತಹ ಭಾಸ್ಕರಂ ಭುವನೇಶ್ವರಂ. ಆ ಭಾಸ್ಕರನನ್ನ, ಆ ಭುವನೇಶ್ವರನಾಗಿರುವ ಭಾಸ್ಕರನನ್ನ ನಿನ್ನ ಕಣ್ಣು ಮುಂದೆ ವಿವಸ್ವಾನ್ ಅಂತ ಇಟ್ಟುಕೊಂಡು ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಬೇಕು ಸದ್ಯಕ್ಕೆಂದ್ರೆ ಆದಿತ್ಯ ಹೃದಯವನ್ನು ಹೇಳಬೇಕು. ವಿವಸ್ವಾನ್ ಅಂದ್ರೆ ಅರ್ಥ ಏನು? ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡ್ತೀನಿ. ಮತ್ತು ಶ್ರೀರಾಮರಿಗೆ ವಿವಸ್ವಾನ್ ಅಂತ ಕಣ್ಣು ಮುಂದೆ ಇಟ್ಕೋಬೇಕು. ನೀವೇನಂತ ಇಟ್ಕೋಬೇಕು? ನೀನು ಶ್ರೀರಾಮಚಂದ್ರ ಅಂತ ಇಟ್ಕೋಬೇಕು. ಆ ಎರಡಕ್ಕೂ ಏನು ವ್ಯತ್ಯಾಸ ಅನ್ನುವುದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ